ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಬೇಸಿಕ್ ಡೇಟಾ ವ್ಯಾಲಿಡೇಷನ್ ತಿಳ್ಕೊಂಡಿದ್ದೀವಿ. ಡೇಟಾ ಟ್ಯಾಬಲ್ಲಿ ಡೇಟಾ ವ್ಯಾಲಿಡೇಷನ್ಗೆ ಹೋದರೆ ಕೆಲವು ಆಪ್ಷನ್ಸ್ ಇದೆ. ಹೋಲ್ ನಂಬರ್ ಆಪ್ಷನ್ ಇದೆ, ಡೆಸಿಮಲ್ ಇದೆ, ಲಿಸ್ಟ್, ಡೇಟ್, ಟೈಮ್, ಟೆಕ್ಸ್ಟ್ ಲೆಂತ್. ಈ ಆಪ್ಷನ್ ಎಲ್ಲ ಸಿಂಗಲ್ ಕ್ರೈಟೀರಿಯಾ ಇದ್ದಾಗ ಡೇಟಾ ವ್ಯಾಲಿಡೇಷನ್ ಮಾಡ್ಬೋದು. ಆದರೆ ಮಲ್ಟಿಪಲ್ ಕಂಡೀಷನ್ಸ್ ಇದ್ದಾಗ ಕಸ್ಟಮ್ ಡೇಟಾ ವ್ಯಾಲಿಡೇಷನ್ ಮಾಡಬೇಕು. ಇವತ್ತಿನ ವಿಡಿಯೋದಲ್ಲಿ ನಾವು ಕಸ್ಟಮ್ ಡೇಟಾ ವ್ಯಾಲಿಡೇಷನ್ ಹೇಗೆ ಮಾಡೋದಂತ ಎಕ್ಸಾಂಪಲ್ಸ್ ನೋಡೋಣ. ನೇಮ್ ವ್ಯಾಲಿಡೇಟ್ ಮಾಡೋಕ್ಕೆ 2 ಕಂಡೀಷನ್ಸ್ ಇವೆ. ಒಂದು ಟೆಕ್ಸ್ಟ್ ಓನ್ಲಿ, ಇನ್ನೊಂದು ಅಪ್ಪರ್ ಕೇಸ್ ಓನ್ಲಿ. ಟೆಕ್ಸ್ಟ್ ಮಾತ್ರ ಅಲೋ ಮಾಡಬೇಕು. ಎಂಟರ್ ಮಾಡಿರೋ ನೇಮ್ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಇರಬೇಕು. ಇವೆರಡು ಕಂಡೀಷನ್ಸ್ ಇದೆ. ಇವೆರಡಕ್ಕೂ 2 ಬೇರೆ ಬೇರೆ ಫಾರ್ಮುಲಾನ ಅಪ್ಲೈ ಮಾಡಬೇಕು. 2 ಫಾರ್ಮುಲಾ ಸೇರಿ ನೆಸ್ಟೆಡ್ ಫಾರ್ಮುಲಾ ಮಾಡಬೇಕು. ಸಪರೇಟ್ ಆಗಿ ನಾನು ಯಾಕೆ ತಗೊಂಡಿದ್ದೀನಿ ಅಂದ್ರೆ ಈ ಫಾರ್ಮುಲಾ ವರ್ಕ್ ಆಗುತ್ತಾ ಇಲ್ವಾ ಅಂತ ಮೊದಲು ಟೆಸ್ಟ್ ಮಾಡಿ ಆಮೇಲೆ ಡೇಟಾ ವ್ಯಾಲಿಡೇಷನ್ ಅಪ್ಲೈ ಮಾಡೋಣ. ಟೆಕ್ಸ್ಟ್ ಇನ್ಪುಟ್ ಮಾತ್ರ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಫಂಕ್ಷನ್ ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ. ಇನ್ಫಾರ್ಮೇಷನಲ್ ಫಂಕ್ಷನ್ ನಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಹೇಳಿದ್ದೀನಿ. ಈ ಟೆಕ್ಸ್ಟ್ ಫಂಕ್ಷನ್ ಈ ಟೆಕ್ಸ್ಟ್ ಸೆಲ್ ರೆಫರೆನ್ಸ್ ಫಾಲ್ಸ್ ಬರ್ತಾ ಇದೆ, ಯಾಕಂದ್ರೆ ನಾನು ನೇಮ್ ಫೀಲ್ಡ್ ಅಲ್ಲಿ ಏನು ಎಂಟರ್ ಮಾಡಿಲ್ಲ. ಅಪ್ಪರ್ ಕೇಸ್ಗೆ ಅಪ್ಪ ಅಂತ ಒಂದು ಫಾರ್ಮುಲಾ ಇದೆ. ಸೆಲ್ ರೆಫರೆನ್ಸ್ ಒಂದು ನೇಮ್ ಎಂಟರ್ ಮಾಡ್ತೀನಿ. ಒಂದು ನೇಮ್ ಎಂಟರ್ ಮಾಡಿದ್ದೀನಿ. ಇದು ಟೆಕ್ಸ್ಟ್ ಆಗಿರೋದ್ರಿಂದ ಟ್ರೂ ರಿಸಲ್ಟ್ ಬಂದಿದೆ. ಅಪ್ಪರ್ ಕೇಸ್ಗೆ ಸೆಲ್ ಕಂಟೆಂಟ್ಸ್ ಎಲ್ಲ ಕನ್ವರ್ಟ್ ಆಗಿದೆ. ಇವೆರಡು ಫಂಕ್ಷನ್ ಸೇರಿ ಕಸ್ಟಮ್ ಫಾರ್ಮುಲಾ ಮಾಡಬೇಕಾದ್ರೆ ನಮಗೆ ಇನ್ನೊಂದು ಫಾರ್ಮುಲಾ ಬೇಕಾಗುತ್ತೆ. ಅದು ಎಕ್ಸಾಕ್ಟ್ ಫಂಕ್ಷನ್. ಎಕ್ಸಾಕ್ಟ್ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. 2 ವರ್ಡ್ಸ್ ಇಲ್ಲಿ ಟೈಪ್ ಮಾಡ್ತೀನಿ. ಒಂದು ಪ್ರಾಪರ್ ಕೇಸಲ್ಲಿ ಇದೆ, ಇನ್ನೊಂದು ಕ್ಯಾಪಿಟಲ್ ಲೆಟರ್ಸ್ ಇದೆ. ಈಕ್ವಲ್ ಟು ಎಕ್ಸಾಕ್ಟ್ ಟೆಕ್ಸ್ಟ್ 1 ಟೆಕ್ಸ್ಟ್ 2 ಎರಡು ಸೆಲೆಕ್ಟ್ ಮಾಡಬೇಕು. ಟೆಕ್ಸ್ಟ್ 1, ಟೆಕ್ಸ್ಟ್ 2. ಫಾಲ್ಸ್ ರಿಸಲ್ಟ್ ಬಂದಿದೆ. ಎರಡನ್ನೂ ಅಪ್ಪರ್ ಕೇಸ್ ಮಾಡಿದ್ರೆ ಟ್ರೂ ರಿಸಲ್ಟ್ ಬರುತ್ತೆ. ಎರಡನ್ನೂ ಲೋವರ್ ಕೇಸ್ ಮಾಡಿದ್ರೆ ಆಗ್ಲೂ ಟ್ರೂ ರಿಸಲ್ಟ್ ಬರುತ್ತೆ. ಎಕ್ಸಾಕ್ಟ್ ಫಂಕ್ಷನ್ ಅಲ್ಲಿ ಎರಡು ಟೆಕ್ಸ್ಟ್ ಕಂಪೇರ್ ಮಾಡಿ 2 ಐಡೆಂಟಿಕಲ್ ಆಗಿದ್ರೆ ಟ್ರೂ ರಿಸಲ್ಟ್ ಬರುತ್ತೆ, ಅದರ್ವೈಸ್ ಫಾಲ್ಸ್ ಬರುತ್ತೆ. ಈ 3 ಫಂಕ್ಷನ್ ಆ್ಯಂಡ್ ಫಂಕ್ಷನ್ ಜೊತೆ ಜಾಯಿನ್ ಮಾಡಬೇಕು. ಈಕ್ವಲ್ ಟು ಆ್ಯಂಡ್ ಈ ಟೆಕ್ಸ್ಟ್ ಸೆಲ್ ರೆಫರೆನ್ಸ್ ಎಕ್ಸಾಕ್ಟ್ ಸೆಲ್ ರೆಫರೆನ್ಸ್ ಎಕ್ಸಾಕ್ಟ್ ಫಂಕ್ಷನ್ ಅಲ್ಲಿ ಟೆಕ್ಸ್ಟ್ 1 ಟೆಕ್ಸ್ಟ್ 2 ಎರಡು ಕೊಡಬೇಕು. ಟೆಕ್ಸ್ಟ್ 1 ಸೆಲ್ ರೆಫರೆನ್ಸ್ ಕೊಟ್ಟಿದ್ದೀನಿ. ಟೆಕ್ಸ್ಟ್ 2 ಕ್ಯಾಪಿಟಲ್ ಲೆಟರ್ ಆಗಿ ಕನ್ವರ್ಟ್ ಆಗಿರೋ ಟೆಕ್ಸ್ಟ್. ಅಪ್ಪರ್ ಸೆಲ್ ರೆಫರೆನ್ಸ್ ನಾವು ಎಂಟ್ರಿ ಮಾಡಿರೋ ನೇಮ್ ಮತ್ತೆ ಅಪ್ಪರ್ ಕೇಸಲ್ಲಿ ಇರೋ ನೇಮ್ ಎರಡು ಒಂದೇ ಆಗಿದ್ರೆ ಟ್ರೂ ರಿಸಲ್ಟ್ ಬರುತ್ತೆ, ಇಲ್ಲಾಂದ್ರೆ ಫಾಲ್ಸ್ ರಿಸಲ್ಟ್ ಬರುತ್ತೆ. ಒಂದು ಬ್ರಾಕೆಟ್ ಸೆಟ್ ಮಾಡಿದ್ದೀನಿ. ಎಷ್ಟು ಬ್ರಾಕೆಟ್ ಓಪನ್ ಮಾಡಿರ್ತೀವಿ ಅಷ್ಟನ್ನು ಕ್ಲೋಸ್ ಮಾಡಬೇಕು. ಫಾಲ್ಸ್ ಅಂತ ರಿಸಲ್ಟ್ ಬಂದಿದೆ. ಅಪ್ಪರ್ ಕೇಸಲ್ಲಿ ನೇಮ್ ಎಂಟರ್ ಮಾಡಿದ್ರೆ ಟ್ರೂ ರಿಸಲ್ಟ್ ಬರುತ್ತೆ. ಈ ಫಂಕ್ಷನ್ ಡೇಟಾ ವ್ಯಾಲಿಡೇಷನ್ ಅಲ್ಲಿ ಅಪ್ಲೈ ಮಾಡೋಣ. ಡಬಲ್ ಕ್ಲಿಕ್ ಮಾಡಿ, ಸೆಲೆಕ್ಟ್ ಮಾಡಿ, ಫಾರ್ಮುಲಾ ಕಾಪಿ ಮಾಡಿ, ಕಂಟ್ರೋಲ್-C, ಕೀಬೋರ್ಡ್ ಅಲ್ಲಿ ಎಸ್ಕೇಪ್ ಕೀನ ಪ್ರೆಸ್ ಮಾಡಬೇಕು. ಎಸ್ಕೇಪ್. ಸೆಲ್ ಪಾಯಿಂಟರ್ನ ನೇಮ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿ, ಡೇಟಾ ವ್ಯಾಲಿಡೇಷನ್, ಕಸ್ಟಮ್,
ಫಾರ್ಮುಲಾ ಪೇಸ್ಟ್ ಮಾಡ್ತೀನಿ. ಲೋವರ್ ಕೇಸಲ್ಲಿ ನೇಮ್ ಎಂಟರ್ ಮಾಡಿ ಟ್ರೈ ಮಾಡೋಣ. ಎರರ್ ಮೆಸೇಜ್ ಬಂದಿದೆ. ರೀಟ್ರೈ ಮಾಡಿ ಮತ್ತೆ ಅಪ್ಪರ್ ಕೇಸಲ್ಲಿ ಎಂಟರ್ ಮಾಡೋಣ. ಈಗ ಫೋನ್ ನಂಬರ್ ಇನ್ಪುಟ್ ಫೀಲ್ಡ್ಗೆ ಕಸ್ಟಮ್ ಡೇಟಾ ವ್ಯಾಲಿಡೇಷನ್ ಅಪ್ಲೈ ಮಾಡೋಣ. ಇದರಲ್ಲೂ 2 ಕಂಡೀಷನ್ಸ್ ಇದೆ. ಒಂದು ನಂಬರ್ಸ್ ಓನ್ಲಿ, ಇನ್ನೊಂದು 10 ಡಿಜಿಟ್ಸ್ ಓನ್ಲಿ. ನಂಬರ್ಸ್ ಓನ್ಲಿಗೆ ಯಾವ ಫಾರ್ಮುಲಾ ಹಾಕಬೇಕು ಅಂತ ನಿಮ್ಗೆ ಗೊತ್ತೇ ಇದೆ. ಈಕ್ವಲ್ ಟು ಈಸ್ ನಂಬರ್ ಸೆಲ್ ರೆಫರೆನ್ಸ್. ಇಲ್ಲಿ ಯಾವುದೇ ನಂಬರ್ ಎಂಟರ್ ಮಾಡಿಲ್ಲ, ಫೋನ್ ನಂಬರ್, ಅದರಿಂದ ಫಾಲ್ಸ್ ರಿಸಲ್ಟ್ ಬಂದಿದೆ. 10 ಡಿಜಿಟ್ಸ್ ಮಾತ್ರ ಎಂಟರ್ ಮಾಡಬೇಕು ಅಂದರೆ ಲೆಂತ್ ಫಂಕ್ಷನ್ ನಾವು ಅಪ್ಲೈ ಮಾಡಬೇಕು. ಈಕ್ವಲ್ ಟು len ಸೆಲ್ ರೆಫರೆನ್ಸ್ ಈಕ್ವಲ್ ಟು 10. ಇದು ಫಾಲ್ಸ್ ಬಂದಿದೆ. ಫೋನ್ ನಂಬರ್ ಎಂಟರ್ ಮಾಡಿದಾಗ ಸರಿಯಾಗಿ ಬರುತ್ತೆ. ಟೆನ್ ಡಿಜಿಟ್ಸ್ ಎಂಟರ್ ಮಾಡಿದ್ದೀನಿ, ಟ್ರೂ ರಿಸಲ್ಟ್ ಬಂದಿದೆ. 4 ಡಿಜಿಟ್ಸ್ ಎಂಟರ್ ಮಾಡಿದ್ರೆ ಫಾಲ್ಸ್ ಬರುತ್ತೆ. ಈ ಫಂಕ್ಷನ್ ವರ್ಕ್ ಆಗ್ತಾ ಇದೆ. ಈ 2 ಫಂಕ್ಷನ್ನ ಆ್ಯಂಡ್ ಫಂಕ್ಷನ್ ಇಂದ ಜಾಯಿನ್ ಮಾಡೋಣ. ಈಕ್ವಲ್ ಟು ಆ್ಯಂಡ್ ಈಸ್ ನಂಬರ್ ಸೆಲ್ ರೆಫರೆನ್ಸ್ ಕಾಮಾ len ಸೆಲ್ ರೆಫರೆನ್ಸ್ ಈಕ್ವಲ್ ಟು 10 ಬ್ರಾಕೆಟ್ ಕ್ಲೋಸ್. 3 ಟ್ರೂ ರಿಸಲ್ಟ್ ಬಂದಿದೆ. ಈ ಫಾರ್ಮುಲಾ ವರ್ಕ್ ಆಗ್ತಾ ಇದೆ. ಇದನ್ನ ಡೇಟಾ ವ್ಯಾಲಿಡೇಷನ್ ಅಲ್ಲಿ ಅಪ್ಲೈ ಮಾಡೋಣ. ಡಬಲ್ ಕ್ಲಿಕ್ ಮಾಡಿದ್ರೆ ಫಾರ್ಮುಲಾ ಬರುತ್ತೆ. ಇದನ್ನ ಕಾಪಿ ಮಾಡಬೇಕು. ಕಂಟ್ರೋಲ್ ಸಿ, ಎಸ್ಕೇಪ್. ಸೆಲ್ ಪಾಯಿಂಟರ್ ಫೋನ್ ನಂಬರ್ ಫೀಲ್ಡ್ ಅಲ್ಲಿ ಡೇಟಾ ವ್ಯಾಲಿಡೇಷನ್, ಕಸ್ಟಮ್ ಫಾರ್ಮುಲಾ ಪೇಸ್ಟ್ ಮಾಡ್ತೀನಿ. ಕಂಟ್ರೋಲ್ ವಿ, ಓಕೆ. ಟೆಸ್ಟ್ ಮಾಡೋಣ. ಇವಾಗ 10 ಡಿಜಿಟ್ಸ್ ಎಂಟರ್ ಆಗಿದೆ. 4 ಡಿಜಿಟ್ಸ್ ಎಂಟರ್ ಮಾಡಿದ್ದೀನಿ, ಎರರ್ ಅಲರ್ಟ್ ಬಂದಿದೆ. ರೀಟ್ರೈ ಮಾಡಿ ಮತ್ತೆ ಎಂಟರ್ ಮಾಡ್ತಾ ಇದ್ದೀನಿ. 10 ಡಿಜಿಟ್ಸ್ ಎಂಟರ್ ಮಾಡಿದ್ದೀನಿ, ಈಗ ಆಕ್ಸೆಪ್ಟ್ ಆಗಿದೆ. ಆಧಾರ್ ನಂಬರ್ ಎಂಟ್ರಿ ಕೂಡ ಅದೇ ಕಂಡೀಷನ್ಸ್ ಇದೆ. ನಂಬರ್ಸ್ ಓನ್ಲಿ 12 ಡಿಜಿಟ್ಸ್ ಓನ್ಲಿ. ಫೋನ್ ನಂಬರ್ಲಿ 10 ಡಿಜಿಟ್ಸ್ ಇತ್ತು, ಇದರಲ್ಲಿ 12 ಡಿಜಿಟ್ಸ್ ಇರಬೇಕು, ಅಷ್ಟೇ ವ್ಯತ್ಯಾಸ. ಕಸ್ಟಮ್ ಡೇಟಾ ವ್ಯಾಲಿಡೇಷನ್ ಅಪ್ಲೈ ಮಾಡಿದ್ದೀನಿ. ಡೇಟಾ ವ್ಯಾಲಿಡೇಷನ್ ಹೋದ್ರೆ ಕಸ್ಟಮ್ ಡೇಟಾ ವ್ಯಾಲಿಡೇಷನ್ ತಗೊಂಡಿದ್ದೀನಿ. ಇಲ್ಲಿ ಫಾರ್ಮುಲಾ ಹಾಕಿದ್ದೀನಿ, ಅದೇ ಫಾರ್ಮುಲಾ. ಈಕ್ವಲ್ ಟು ಆ್ಯಂಡ್ ಈಸ್ ನಂಬರ್ ಸೆಲ್ ರೆಫರೆನ್ಸ್ len ಸೆಲ್ ರೆಫರೆನ್ಸ್ ಈಕ್ವಲ್ ಟು 12. 10 ಬದಲು 12 ಅಷ್ಟೇ. ಡೇಟಾ ವ್ಯಾಲಿಡೇಷನ್ ಅಪ್ಲೈ ಮಾಡಿರೋದು ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋಣ. ಟ್ವೆಲ್ ಡಿಜಿಟ್ಸ್ ಎಂಟರ್ ಮಾಡಿದ್ದೀನಿ, ಆಕ್ಸೆಪ್ಟ್ ಆಗುತ್ತೆ. ಸಿಕ್ಸ್ ಡಿಜಿಟ್ಸ್ ಎಂಟರ್ ಮಾಡಿದ್ದೀನಿ, ಎರರ್ ಅಲರ್ಟ್ ಬರುತ್ತೆ. ರೀಟ್ರೈ ಮಾಡಿ ಮತ್ತೆ ಕರೆಕ್ಟಾಗಿ ಎಂಟರ್ ಮಾಡ್ಬೋದು. ಟ್ವೆಲ್ ಡಿಜಿಟ್ಸ್ ಎಂಟರ್ ಮಾಡಿದ್ದೀನಿ, ಈಗ ಆಕ್ಸೆಪ್ಟ್ ಆಗುತ್ತೆ. ಅಪಾಯಿಂಟ್ಮೆಂಟ್ ಟೈಮ್ ವ್ಯಾಲಿಡೇಟ್ ಮಾಡೋಣ. ಡೇಟಾ ವ್ಯಾಲಿಡೇಷನ್ ಟೈಮ್ ಸೆಲೆಕ್ಟ್ ಮಾಡ್ತೀನಿ. ಟೈಮ್ ಬಿಟ್ವೀನ್ ಸ್ಟಾರ್ಟ್ ಟೈಮ್ ಎಂಡ್ ಟೈಮ್ ನಾವೆರಡು ಕೊಡಬೇಕು.
11 AM to 4 PM ಅಂತ ಕೊಡ್ತೀನಿ. 11:00 AM ಟ್ಯಾಪ್ 04:00 PM. ಓಕೆ. ಒಂದು ಟೈಮ್ ಎಂಟರ್ ಮಾಡ್ತೀನಿ. 10 o'clock ಎಂಟರ್ ಮಾಡ್ತೀನಿ. 10:00 ನಾಟ್ ಆಕ್ಸೆಪ್ಟೆಡ್. ರೀಟ್ರೈ 11 ಎಂಟರ್ ಮಾಡ್ತೀನಿ. 11:30 ಆಕ್ಸೆಪ್ಟ್ ಆಗುತ್ತೆ. ಎನಿ ಟೈಮ್ ಬಿಟ್ವೀನ್ 11 and 4 ಆಕ್ಸೆಪ್ಟ್ ಆಗುತ್ತೆ. 11 AM to 4 PM. ಅಪಾಯಿಂಟ್ಮೆಂಟ್ ಡೇಟ್ ವ್ಯಾಲಿಡೇಟ್ ಮಾಡೋದಕ್ಕೆ ಒಂದು ಕಂಡೀಷನ್ ಇದೆ. ವೀಕ್ ಡೇಸಲ್ಲಿ ಮಾತ್ರ ಅಪಾಯಿಂಟ್ಮೆಂಟ್ ಸಿಗುತ್ತೆ, ಸಂಡೇ ಹಾಲಿಡೇ ಇರುತ್ತೆ. ಎಕ್ಸೆಲ್ ಪ್ರಕಾರ ವೀಕ್ ಡೇಸ್ ಸಂಡೇಯಿಂದ ಸ್ಟಾರ್ಟ್ ಆಗುತ್ತೆ. ಸಂಡೇ ನಂಬರ್ 1, ಮಂಡೇ ನಂಬರ್ 2, ಸ್ಯಾಟರ್ಡೆ ನಂಬರ್ 7. ವೀಕ್ ಡೇ ಫಂಕ್ಷನ್ ಅಪ್ಲೈ ಮಾಡೋಣ. ವೀಕ್ ಡೇ ಸೆಲ್ ರೆಫರೆನ್ಸ್ ಕೊಡ್ತೀನಿ, ಫಾರ್ಮುಲಾ ಸಿಂಟ್ಯಾಕ್ಸ್ ಅಲ್ಲಿ ಒಂದು ಲಿಸ್ಟ್ ಇದೆ. ಈ ಲಿಸ್ಟ್ ಪ್ರಕಾರ ಸಂಡೇ ವೀಕ್ ಸ್ಟಾರ್ಟ್ ಆದರೆ ನಂಬರ್ 1, ಮಂಡೇ ಆದರೆ ನಂಬರ್ 2, ಈ ರೀತಿ ಇದೆ. ನಮಗೆ ಮಂಡೆಯಿಂದ ಸ್ಟಾರ್ಟ್ ಆಗಬೇಕು, ಅದರಿಂದ 2 ಅಂತ ಮೆನ್ಷನ್ ಮಾಡಬೇಕು. ವೀಕ್ ಡೇ ನಮಗೆ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ, ಮಂಡೇ ಟು ಸಾಟರ್ಡೆ. ಲೆಸ್ ದ್ಯಾನ್ 6, ಸಾಟರ್ಡೆ 6 ಇದೆ. ಲೆಸ್ ದ್ಯಾನ್ 6 ಅಂತ ಫಾರ್ಮುಲಾ ನಾವು ಹಾಕಿದಾಗ ಮಂಡೇ ಟು ಫ್ರೈಡೆ ಮಾತ್ರ ಆಕ್ಸೆಪ್ಟ್ ಆಗುತ್ತೆ, ಸಾಟರ್ಡೆ ಸಂಡೇ ಆಕ್ಸೆಪ್ಟ್ ಆಗಲ್ಲ. ಎಂಟರ್ ಪ್ರೆಸ್ ಮಾಡ್ತೀನಿ. ಟ್ರೂ ರಿಸಲ್ಟ್ ಬಂದಿದೆ. 24 February 2026 ಎಂಟರ್ ಮಾಡಿದ್ದೀನಿ, ಅದರಿಂದ ಟ್ರೂ ರಿಸಲ್ಟ್ ಬಂದಿದೆ. ಇದು ವೀಕ್ ಡೇ ಆಗಿದೆ, ಟ್ಯೂಸ್ಡೇ ಆಗಿದೆ. ಸಂಡೇ ಡೇಟ್ ಎಂಟರ್ ಮಾಡಿದ್ರೆ ಫಾಲ್ಸ್ ಬರುತ್ತೆ. 22nd February ಎಂಟರ್ ಮಾಡ್ತೀನಿ, ಎರರ್ ಮೆಸೇಜ್ ಬರ್ತಾ ಇದೆ. ಸಂಡೇ ಡೇಟ್ ಎಂಟರ್ ಮಾಡಿದ್ರೆ ಫಾಲ್ಸ್ ರಿಸಲ್ಟ್ ಬರುತ್ತೆ. 22nd February ಎಂಟರ್ ಮಾಡ್ತೀನಿ, ಫಾಲ್ಸ್ ರಿಸಲ್ಟ್ ಬಂದಿದೆ. ಈ ಫಾರ್ಮುಲಾ ಕಾಪಿ ಮಾಡಿ ಡೇಟಾ ವ್ಯಾಲಿಡೇಷನ್ ಅಪ್ಲೈ ಮಾಡೋಣ. ಡಬಲ್ ಕ್ಲಿಕ್ ಮಾಡಿ ಫಾರ್ಮುಲಾ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ, Ctrl+C ಎಸ್ಕೇಪ್. ಅಪಾಯಿಂಟ್ಮೆಂಟ್ ಡೇಟ್ ಫೀಲ್ಡ್ ಅಲ್ಲಿ ಸೆಲ್ ಪಾಯಿಂಟರ್ ಇಟ್ಟು ಡೇಟಾ ವ್ಯಾಲಿಡೇಷನ್ ಹೋಗಿ ಕಸ್ಟಮ್ ಫಾರ್ಮುಲಾ ಪೇಸ್ಟ್ ಮಾಡಬೇಕು. ಓಕೆ. 22nd February ಡೇಟ್ ಎಂಟರ್ ಮಾಡಿದ್ರೆ ಎರರ್ ಮೆಸೇಜ್ ಬಂದಿದೆ. ರೀಟ್ರೈ ಮಾಡಿ ಬೇರೆ ಡೇಟ್ ಹಾಕಿದ್ರೆ ಸ್ಯಾಟರ್ಡೆ ಡೇಟ್ ಹಾಕ್ತೀನಿ, 28/2. ಎರರ್ ಮೆಸೇಜ್ ಬಂದಿದೆ, ಯಾಕಂದರೆ 28th February ಸ್ಯಾಟರ್ಡೆ ಆಗಿದೆ. ಮಂಡೇ ಟು ಫ್ರೈಡೆ ಡೇಟ್ ಮಾತ್ರ ಆಕ್ಸೆಪ್ಟ್ ಮಾಡುತ್ತೆ. ಇಮೇಲ್ ಅಡ್ರೆಸ್ ವ್ಯಾಲಿಡೇಟ್ ಮಾಡೋಕ್ಕೆ 3 ಕಂಡೀಷನ್ಸ್ ಇವೆ. ಒಂದು ಮಸ್ಟ್ ಕಂಟೈನ್ @ ಮಸ್ಟ್ ಕಂಟೈನ್ ಡಾಟ್, ಇನ್ನೊಂದು ಶುಡ್ಂಟ್ ಹ್ಯಾವ್ ಎನಿ ಸ್ಪೇಸಸ್. ಒಂದು ಡಮ್ಮಿ ಇಮೇಲ್ ಐಡಿ ನಾನು ಇಲ್ಲಿ ಎಂಟರ್ ಮಾಡಿದ್ದೀನಿ. ಇಮೇಲ್ ಐಡಿನಲ್ಲಿ @ ಸಿಂಬಲ್ ಇದೆಯಾ, ಡಾಟ್ ಇದೆಯಾ, ಸ್ಪೇಸಸ್ ಇಲ್ವಾ, ಇದನ್ನೆಲ್ಲ ಫೈಂಡ್ ಮಾಡೋಕ್ಕೆ ಫೈಂಡ್ ಅಂತ ಒಂದು ಫಂಕ್ಷನ್ ಇದೆ, ಅದನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಫೈಂಡ್ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಫೈಂಡ್ ಟೆಕ್ಸ್ಟ್ ವಿದಿನ್ ಅ ಟೆಕ್ಸ್ಟ್ ಫೀಲ್ಡ್ ಅಂದರೆ ಒಂದು ಟೆಕ್ಸ್ಟ್ ಇಲ್ಲಿ ಎಂಟರ್ ಮಾಡಿದ್ದೀನಿ. ರೋಸ್ ಅನ್ನೋ ವರ್ಡಲ್ಲಿ ಪರ್ಟಿಕ್ಯುಲರ್ ಲೆಟರ್ ಯಾವ ಪೊಸಿಷನಲ್ಲಿದೆ ಅದನ್ನು ನಮಗೆ ಹೇಳುತ್ತೆ. ಫೈಂಡ್ ಫಂಕ್ಷನ್ ಅಪ್ಲೈ ಮಾಡಿ ಟೆಸ್ಟ್ ಮಾಡೋಣ. ಏನು ಫೈಂಡ್ ಮಾಡಬೇಕು ಅದನ್ನು ಡಬಲ್ ಕೋಟ್ಸಲ್ಲಿ ಕೊಡಬೇಕು. ಲೆಟರ್ ಆರ್ ಡಬಲ್ ಕೋಟ್ಸಲ್ಲಿ ಕೊಟ್ಟಿದ್ದೀನಿ, ಟೆಕ್ಸ್ಟ್ ಸ್ಟ್ರಿಂಗ್ ಸೆಲೆಕ್ಟ್ ಮಾಡಿದ್ದೀನಿ. ಲೆಟರ್ ಆರ್ ನಂಬರ್ 1 ಪೊಸಿಷನಲ್ಲಿದೆ. ಫಾರ್ಮುಲಾ ಎಡಿಟ್ ಮಾಡಿ ಬೇರೆ ವರ್ಡ್ ಹಾಕ್ತೀನಿ. ಡಿಲೀಟ್ ಮಾಡಿ ಎಸ್ ಅಂತ ಕರೆಕ್ಷನ್ ಮಾಡಿದ್ದೀನಿ. ಲೆಟರ್ ಎಸ್
ಥರ್ಡ್ ಪೊಸಿಷನಲ್ಲಿದೆ. ಈ ಫಂಕ್ಷನ್ ಅಪ್ಲೈ ಮಾಡಿ @ ಇದೆಯಾ, ಡಾಟ್ ಇದೆಯಾ, ಸ್ಪೇಸ್ ಇದೆಯಾ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಈಕ್ವಲ್ ಟು ಫೈಂಡ್. ಡಬಲ್ ಕೋಟ್ಸಲ್ಲಿ @ ಕಾಮ, ಎಲ್ಲಿ ಫೈಂಡ್ ಮಾಡಬೇಕು, ಸೆಲ್ ರೆಫರೆನ್ಸ್ ಕೊಡ್ತಾ ಇದ್ದೀನಿ, ಬ್ರಾಕೆಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. @ ಫಿಫ್ತ್ ಪೊಸಿಷನಲ್ಲಿದೆ. ಇದೇ ಫಾರ್ಮುಲಾ ಇಲ್ಲೂ ಅಪ್ಲೈ ಮಾಡಬೇಕು. ಈಕ್ವಲ್ ಟು ಫೈಂಡ್, ಡಬಲ್ ಕೋಟ್ಸಲ್ಲಿ ಡಾಟ್ ಕಾಮ, ಇಮೇಲ್ ಸೆಲೆಕ್ಟ್ ಮಾಡಬೇಕು. ಡಾಟ್ 11th ಪೊಸಿಷನಲ್ಲಿದೆ. ಸ್ಪೇಸಸ್ ಫೈಂಡ್ ಮಾಡೋಣ. ಈಕ್ವಲ್ ಟು ಫೈಂಡ್, ಡಬಲ್ ಕೋಟ್ಸಲ್ಲಿ ಸ್ಪೇಸ್ ಕಾಮ, ಸೆಲ್ ರೆಫರೆನ್ಸ್. ವ್ಯಾಲ್ಯೂ ಎರರ್ ಬಂದಿದೆ. ಲೆಟರ್ಸ್ ಇದ್ರೆ ಪೊಸಿಷನ್ ಯಾವ ಪೊಸಿಷನಲ್ಲಿದೆ ಅಂತ ಒಂದು ನಂಬರ್ ಬರುತ್ತೆ. ಸ್ಪೇಸ್ಗೆ ಯಾವುದೇ ಒಂದು ವ್ಯಾಲ್ಯೂ ಇಲ್ಲ, ಅದರಿಂದ ವ್ಯಾಲ್ಯೂ ಎರರ್ ಬಂದಿದೆ. ನಾವು ಈ ಫಂಕ್ಷನ್ನ ನಾವು ಕಂಬೈನ್ ಮಾಡಿ ಡೇಟಾ ವ್ಯಾಲಿಡೇಷನ್ಗೆ ಹಾಕಿದ್ರೆ ಅದು ವರ್ಕ್ ಆಗಲ್ಲ. ಯಾಕೆಂದರೆ ವ್ಯಾಲ್ಯೂ ಎರರ್ ಬಂದಿರೋದ್ರಿಂದ ಫಾರ್ಮುಲಾ ಕೂಡ ಎರರ್ ಆಗುತ್ತೆ. ವ್ಯಾಲ್ಯೂನ ನಾವು ಟ್ರೂ ಅಂತ ಕನ್ವರ್ಟ್ ಮಾಡಬೇಕಾಗುತ್ತೆ. ಟ್ರೂ ಅಥವಾ ಫಾಲ್ಸ್ ಅಂತ ಕನ್ವರ್ಟ್ ಮಾಡಬೇಕು. ಈ ಫಂಕ್ಷನ್ನ ಎಡಿಟ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿ ಇದರಲ್ಲಿ ಈಸ್ ಎರರ್ ಫಂಕ್ಷನ್ ಆ್ಯಡ್ ಮಾಡಬೇಕು. ಇದರಲ್ಲಿ ಎರರ್ ಇದೆಯಾ ಅಂತ ನಾವು ಲಾಜಿಕಲ್ ಫಂಕ್ಷನ್ ಹಾಕಿದಾಗ ಟ್ರೂ ಅಂತ ರಿಸಲ್ಟ್ ಬರುತ್ತೆ. ಎಲ್ಲ ಫಂಕ್ಷನ್ ಸೇರಿ ಒಂದು ನೆಸ್ಟೆಡ್ ಫಾರ್ಮುಲಾ ಕ್ರಿಯೇಟ್ ಮಾಡಬೇಕು. ಈಕ್ವಲ್ ಟು ಆ್ಯಂಡ್ ಫಂಕ್ಷನ್ ಇಂದ ಜಾಯಿನ್ ಮಾಡಬೇಕು. ಆ್ಯಂಡ್ ಫೈಂಡ್ ಡಬಲ್ ಕೋಟ್ಸಲ್ಲಿ @ ಕಾಮ, ಸೆಲ್ ರೆಫರೆನ್ಸ್ ಕಾಮ, ಮತ್ತೆ ಫೈಂಡ್ ಡಬಲ್ ಕೋಟ್ಸಲ್ಲಿ ಡಾಟ್ ಕಾಮ, ಸೆಲ್ ರೆಫರೆನ್ಸ್ ಬ್ರಾಕೆಟ್ ಕ್ಲೋಸ್ ಕಾಮ, ಫೈಂಡ್. ಈಸ್ ಎರರ್ ಹಾಕಬೇಕು. ಮೊದಲು ಈಸ್ ಎರರ್ ಫೈಂಡ್ ಡಬಲ್ ಕೋಟ್ಸಲ್ಲಿ ಸ್ಪೇಸ್ ಕಾಮ, ಸೆಲ್ ರೆಫರೆನ್ಸ್. ಎಷ್ಟು ಬ್ರಾಕೆಟ್ ಓಪನ್ ಮಾಡಿದೀವಿ ಅಷ್ಟನ್ನು ಕ್ಲೋಸ್ ಮಾಡಬೇಕು. ಟ್ರೂ ರಿಸಲ್ಟ್ ಬಂದಿದೆ. ನಾನು ಎಂಟರ್ ಮಾಡೋ ಇಮೇಲ್ ಐಡಿನಲ್ಲಿ @ ಇದೆ, ಡಾಟ್ ಇದೆ, ಯಾವುದು ಸ್ಪೇಸ್ ಇಲ್ಲ, ಎಲ್ಲ ಕರೆಕ್ಟ್ ಆಗಿರೋದ್ರಿಂದ ಟ್ರೂ ರಿಸಲ್ಟ್ ಬಂದಿದೆ. ಈ ಫಾರ್ಮುಲಾನ ಕಾಪಿ ಮಾಡಿ ಡೇಟಾ ವ್ಯಾಲಿಡೇಷನ್ ಅಪ್ಲೈ ಮಾಡೋಣ. ಎಲ್ಲ ಸೆಲೆಕ್ಟ್ ಮಾಡಿ Ctrl+C, ಎಸ್ಕೇಪ್. ಸೆಲ್ ಪಾಯಿಂಟನ್ನು ಇಮೇಲ್ ಐಡಿ ಇನ್ಪುಟ್ ಫೀಲ್ಡಲ್ಲಿ ಇಟ್ಟಿದ್ದೀನಿ. ಡೇಟಾ ವ್ಯಾಲಿಡೇಷನ್ ಕಸ್ಟಮ್ ಫಾರ್ಮುಲಾ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ. ಡೇಟಾ ವ್ಯಾಲಿಡೇಷನ್ ರೂಲ್ಸ್ ಅಪ್ಲೈ ಆಗ್ತಾ ಇದೆಯಾ ಅಂತ ಟೆಸ್ಟ್ ಮಾಡೋಣ. ಡಾಟ್ ಬದಲು ಕಾಮ ಟೈಪ್ ಮಾಡಿದ್ದೀನಿ. ಎರರ್ ಅಲರ್ಟ್ ಬಂದಿದೆ. ರೀಟ್ರೈ ಮಾಡಿ ಮತ್ತೆ ಕರೆಕ್ಷನ್ ಮಾಡ್ಬೋದು. ಮತ್ತೆ ಡಾಟ್ ಎಂಟರ್ ಮಾಡ್ತಾ ಇದ್ದೀನಿ. ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀನಿ. my name @gmail.com ಅಂತ ಎಂಟರ್ ಮಾಡಿದ್ದೀನಿ.
ಸ್ಪೇಸ್ ಇರೋದ್ರಿಂದ ಎರರ್ ಅಲರ್ಟ್ ಬರುತ್ತೆ. ಎರರ್ ಅಲರ್ಟ್ ಬಂದಿದೆ. ರೀಟ್ರೈ ಮಾಡಿ ಸ್ಪೇಸ್ನ ಡಿಲೀಟ್ ಮಾಡಬೇಕು. ಈಗ ಅಕ್ಸೆಪ್ಟ್ ಆಗಿದೆ.